ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಾನಾ ಕಿಶೋರ್ ಲಾಗ್. ನಾನು ಇವತ್ತಿನ ಲಾಗಲ್ಲಿ ನಿಮಗೆ ತಕ್ಷಣ ಏನಾದರೂ ಬೆಳ್ಳಗಾಗಬೇಕು ಅಂತಂದರೆ, ಅಂದರೆ ತಕ್ಷಣ ಬ್ರೈಟ್ನೆಸ್ ಬೇಕು ಅಂದರೆ ಏನು ಮಾಡಬೇಕು, ಮನೇಲೇ ಇರೋಂಥ ಒಂದು ವಸ್ತುಗಳನ್ನ ಉಪಯೋಗಿಸ್ಕೊಂಡು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಯಾವುದಾದ್ರೂ ಒಂದು ಫಂಕ್ಷನ್ ಇದೆ ಅಂದರೆ ನೀವು ನೈಟು ನಾನು ಹೇಳೋಂಥ ಒಂದು ಟಿಪ್ಸ್ನ ಫಾಲೋ ಮಾಡಿದರೆ ಬೆಳಿಗ್ಗೆಗೇ ನಿಮ್ಮ ಫೇಸು ಫುಲ್ ಬ್ರೈಟ್ನೆಸ್ ಆಗಿ, ಅಂದರೆ ಫುಲ್ ಫೇರ್ ಆಗಿ ಕಾಣಿಸ್ತಾ ಇರ್ತೀರ. ಈ ಒಂದು ಟಿಪ್ಸ್ನ ಫಾಲೋ ಮಾಡಿ. ಇಲ್ಲ, ಒಂದು ಆಲೂಗೆಡ್ಡೆ, ಹಾಗೆ ಒಂದು ಅರ್ಧ ನಿಂಬೆಹಣ್ಣು, ಹಾಗೆ ಎವರುತ್ತು ನ್ಯಾಚುರಲ್ ಗೋಲ್ಡನ್ ಗ್ಲೋ ಅಂಥೇಳಿ ಒಂದು ಕ್ರೀಮ್ ಬರುತ್ತೆ, ಆ ಒಂದು ಕ್ರೀಮು, ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿ, ಇಷ್ಟನ್ನು ಕೂಡ ನೀವು ಯೂಸ್ ಮಾಡಬೇಕಾಗಿರುತ್ತೆ ಈ ಒಂದು ರೆಮಿಡಿಗೆ. ಫಸ್ಟು ಆಲೂಗೆಡ್ಡೆನ ಚೆನ್ನಾಗಿ ತುರಿದ್ಬಿಟ್ಟು ಆ ಒಂದು ರಸನ ಒಂದು ಬೌಲ್ಗೆ ತೊಗೊಳ್ಳಿ. ಅದಾದಮೇಲೆ ಸ್ವಲ್ಪ ಲೆಮೆನ್ನು ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಆ ಕ್ರೀಮು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫುಲ್ಲು ಅದು ಯಾವ ಥರ ಆಗುತ್ತೆ ಅಂತಂದರೆ ಒಂದು ಕ್ರೀಮ್ ಥರನೇ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಇದನ್ನು ನೀವು ಫೇಸಲ್ಲಿ ಹೇರ್ ಇರೋರು, ಹಾಗೆ ಕೈ ಕಾಲೆಲ್ಲ ಹೇರ್ ಇರುತ್ತಲ್ವ, ಅವರು ಕೂಡ ಯೂಸ್ ಮಾಡ್ಬೋದು. ಹಾಗೆ ತುಂಬ ಚೆನ್ನಾಗಿ ಬ್ರೈಟ್ನೆಸ್ ಏನಾದರೂ ಬೇಕು ಅನ್ನೋರು ಕೂಡ ಯೂಸ್ ಮಾಡ್ಕೋಬೋದು. ನಿಮಗೆ ಇದನ್ನು ಯೂಸ್ ಮಾಡಿ ನೋಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನಾನು ಕೂಡ ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು. ಈ ಕ್ರೀಮ್ ಅಂತೂ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿದೆ, ಬಟ್ ಆ ಕ್ರೀಮ್ ಜೊತೆಗೆ ಈ ಥರ ಮನೇಲಿರೋಂಥ ಕೆಲವೊಂದು ಪದಾರ್ಥಗಳನ್ನ ಯೂಸ್ ಮಾಡಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಕ್ರೀಮ್ ನೋಡಿ ಯಾವ ಥರ ಎಷ್ಟು ಕಲರಿಂಗ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೇಮ್ ಇವಾಗ ಗೋಲ್ಡನ್ ಫೇಶಿಯಲ್ನ ಯಾವ ರೀತಿ ಮಾಡಿಸ್ಕೋತೀವೋ ನಾವು ಪಾರ್ಲರ್ಗೆ ಹೋಗಿ, ಕೆಲವೊಬ್ಬರು ಮದುವೆ ಅಥವಾ ಯಾವುದಾದ್ರೂ ಒಂದು ಫಂಕ್ಷನ್ ಇದೆ ಅನ್ನುವಾಗ ಯಾವ ರೀತಿ ಗೋಲ್ಡನ್ ಫೇಶಿಯಲ್ನ ಮಾಡಿಸ್ಕೋತಾರೋ ಅದೇ ಥರನೇ ಒಂದು ಗ್ಲೋನೆಸ್ ಆಗಿರ್ಬೋದು, ಒಂದು ಬ್ರೈಟ್ನೆಸ್ ಆಗಿರ್ಬೋದು ಈ ಒಂದು ಕ್ರೀಮಿಂದ ಬರುತ್ತೆ. ನಾನು ಫಸ್ಟು ಹ್ಯಾಂಡ್ಸ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ ನೋಡಿ, ಏಕೆಂದರೆ ಅದು ಡ್ರೈ ಆಗೋದಕ್ಕೆ ಟೈಮ್ ತೊಗೊಳುತ್ತೆ. ಆಮೇಲೆ ಫೇಸ್ಗೆ ಅಪ್ಲೈ ಮಾಡ್ತೀನಿ. ಅದನ್ನು ಒಂದು ಸ್ವಲ್ಪ ತೆಳ್ಳಗೇ ಅಪ್ಲೈ ಮಾಡಬೇಕು. ತುಂಬ ಮಂದ ಆಗೋದ್ರೆ ಅದನ್ನು ತೆಗೆದಾಗ ಅಷ್ಟು ನೀಟಾಗಿ ಬರೋದಿಲ್ಲ. ನೆಕ್ಸ್ಟು ಫೇಸ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಫೇಸ್ಗೆ ನೀವು ಕತ್ತು, ಕಿವಿ, ಹಾಗೆ ಮೂಗು, ಕಣ್ಣು ಕೆಳಗಡೆ ಎಲ್ಲ ನೀಟಾಗಿ ಅಪ್ಲೈ ಮಾಡಿ. ನಿಮಗೇನಾದ್ರು ಎಕ್ಸೆಸ್ ಆಫ್ ಹೀಟ್ ಇದ್ದರೆ ಬಾಡಿ, ಆವಾಗ ನಿಮಗೆ ಕಣ್ಣು ಉರಿ ಸ್ಟಾರ್ಟ್ ಆಗುತ್ತೆ ಒಂದು ಸ್ವಲ್ಪ. ಅದರಿಂದ ಏನು ಹೆದರ್ಕೋಬೇಡಿ, ಏನೂ ಆಗೋದಿಲ್ಲ. ಅದು ಸ್ವಲ್ಪ ಬಾಡಿ ಹೀಟ್ ಇದ್ದರೆ ಕಣ್ಣು ಉರಿಯುತ್ತೆ ಅಷ್ಟೇ. ಈ ರೀತಿ ಕಣ್ಣು ಕೆಳಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ನಿಮಗೆ ಫಂಕ್ಷನ್ ಇದೆ ಅಂತಂದರೆ ನೈಟು ಇವಾಗ ನಾನು ತೋರಿಸಿರಂಗೆ ಈ ಒಂದು ಕ್ರೀಮ್ ಜೊತೆಗೆ ನಾನು ಹೇಳಿರೋಂಥ ಪದಾರ್ಥಗಳನ್ನ ಯೂಸ್ ಮಾಡಿ ನೀವು ಟ್ರೈ ಮಾಡಿ. ಬೆಳಗ್ಗೆ ಅಷ್ಟೇ ನಿಜವಾಗ್ಲೂ ನಿಮ್ಮ ಸ್ಕಿನ್ನು ಗ್ಲೋ ಆಗಿರುತ್ತೆ. ನೀವು ಅದ್ರ ಮೇಲೆ ಮೇಕಪ್ ಕೂಡ ಅಪ್ಲೈ ಮಾಡ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಥವಾ ಸಿಂಪಲಾಗಿ ಏನಾದರೂ ಮೇಕಪ್ ಮಾಡ್ಕೋತೀವಿ ಅಂದರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ನಿಮ್ಮ ಸ್ಕಿನ್ನು ಗ್ಲೋಯಿಂಗ್ ಆಗಿ ಕಾಣಿಸ್ತಾ ಇರುತ್ತೆ. ಇದನ್ನು ನೀವು ವೀಕ್ಗೆ ಒಂದು 2 ಡೇಸ್ ಅಥವಾ 3 ಡೇಸ್ ಕೂಡ ಮನೇಲಿ ಇದ್ಕೊಂಡೇ ಟ್ರೈ ಮಾಡ್ತೀವಿ ಅಂದರೂ ಕೂಡ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಅಥವಾ ಎಲ್ಲಾದರೂ ಫಂಕ್ಷನ್ಗೆ ಹೋಗಬೇಕು ಅನ್ನುವಾಗ ತುಂಬ ಟ್ಯಾನ್ ಆಗಿಬಿಟ್ಟು ಸಡನ್ನಾಗಿ ವೈಟ್ ಆಗಬೇಕು ಅಂತಂದರೆ ಪಾರ್ಲರ್ಗೆ ಹೋಗೋದು ಬದಲು ನಾವು ಮನೇಲೇ ಈ ಥರ ಮಾಡ್ಕೋಬೋದು. ನೋಡಿ, ಈ ರೀತಿ ಒಂದು ರಿಸಲ್ಟ್ನ ಕೊಡುತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಶೈನಿಂಗ್ ನೋಡಿ ಯಾವ ರೀತಿ ಇದೆ ಅಂತ. ಹಾಗೆ ಹ್ಯಾಂಡ್ಸಲ್ಲಿ ಕೂಡ ಡ್ರೈ ಆಗಿತ್ತು, ಅದನ್ನು ತೆಗಿತಾ ಇದ್ದೀನಿ ನೋಡಿ. ಡಿಫ್ರೆನ್ಸ್ ಕೂಡ ತೋರಿಸ್ತೀನಿ ನೋಡಿ, ಇವಾಗಲೇ ಇನ್ಸ್ಟೆಂಟಾಗಿ ಯಾವ ರೀತಿ ಒಂದು ಬ್ರೈಟ್ನೆಸ್ ಬಂದಿರತ್ತೆ ಅಂತ. ತೆಗೆದಾಗಲೂ ಅಷ್ಟೇ ಅದು ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಮ ಕೈಯಲ್ಲಿ ಅಥವಾ ಕಾಲಲ್ಲಿ, ಹಾಗೆ ಒಬ್ಬೊಬ್ಬರಿಗೆ ಫೇಸಲ್ಲೆಲ್ಲ ಹೇರ್ ಇರುತ್ತಲ್ವ, ನನಗೂ ಕೂಡ ಸ್ವಲ್ಪ ಹೇರ್ ಇತ್ತು. ಇವಾಗ ಇದನ್ನು ಯೂಸ್ ಮಾಡಿದ್ಮೇಲೆ ಕಮ್ಮಿ ಆಗ್ತಾ ಬರ್ತಾಯಿದೆ. ಫೇಸಲ್ಲಿ ಏನಾದರೂ ಹೇರ್ ಇದ್ದರೂ ಕೂಡ ಆರಾಮಾಗಿ ಕಮ್ಮಿ ಆಗುತ್ತೆ. ಹಾಗೆ ಹ್ಯಾಂಡ್ಸಲ್ಲಿರೋಂಥ ಹೇರ್ಗಳು ಕೂಡ ಕಮ್ಮಿ ಆಗುತ್ತೆ. ನೋಡಿ, ಈ ರೀತಿ ತೆಗೆದ್ರೆ ನೀಟಾಗಿ ಬರುತ್ತೆ. ಈ ಒಂದು ರೆಮಿಡಿನ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಇನ್ಸ್ಟೆಂಟಾಗಿ ಬ್ರೈಟ್ನೆಸ್ ಬೇಕು ಅಂತ ಅನ್ನೋರು ಈ ಒಂದು ರೆಮಿಡಿನ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗೇ ರಿಸಲ್ಟ್ ಕೊಡುತ್ತೆ. ಹಾಗೆಯೇ ಇದ್ರ ಜೊತೆಗೇ ನಾನು ಹೇಳಿರೋಂಥ ಒಂದು ಕ್ರೀಮ್ನು ಕೂಡ ನೀವು ಯೂಸ್ ಮಾಡ್ಬೋದು. ಆಲ್ರೆಡಿ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾವುದೊಂದು ಬ್ರೈಟ್ನಿಂಗ್ ಕ್ರೀಮ್ ಅಂದರೆ ವೈಟನಿಂಗ್ ಕ್ರೀಮ್ ಬಗ್ಗೆನೂ ಕೂಡ ಒಂದು ವೀಡಿಯೋ ಹಾಕಿದ್ದೀನಿ. ನೋಡಿಲ್ಲ ಅನ್ನೋರು ನೋಡಿ ಡಿಫ್ರೆನ್ಸ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಆ ಕೈಗೂ ಈ ಕೈಗೂ ನೋಡಿ ಡಿಫ್ರೆನ್ಸು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಸ್ವಲ್ಪ ವೈಟೇ ಆಗಿಬಿಡುತ್ತೆ, ತಕ್ಷಣವೇ ವೈಟ್ ಆಗುತ್ತೆ. ಬೆಳಗ್ಗೆಗಂತೂ ಇನ್ನೂ ಸ್ವಲ್ಪ ಗ್ಲೋ ಬಂದುಬಿಟ್ಟಿರುತ್ತೆ. ಫೇಸು ಅಷ್ಟೇ, ಹಾಗೆ ಹ್ಯಾಂಡ್ಸಿಗೆ ಇರ್ಬೋದು, ಹಾಗೆ ಲೆಗ್ಸ್ ಇರ್ಬೋದು, ತುಂಬ ಚೆನ್ನಾಗಿ ಗ್ಲೋ ಬಂದಿರುತ್ತೆ. ಡಿಫ್ರೆನ್ಸ್ನ ನೀವೇ ನೋಡ್ಕೊಳ್ಳಿ. ಈ ರೀತಿ ಬೇಗನೆ ಇನ್ಸ್ಟೆಂಟಾಗಿ ಗ್ಲೋ ಬೇಕಂದರೆ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ. ಹಾಗೆಯೇ ನಾನು ಹೇಳಿರೋಂಥ ಕ್ರೀಮ್ ಬಗ್ಗೆ ನೀವು ತುಂಬ ಜನ ಕ್ವಶನ್ಸ್ಗಳನ್ನ ಕೇಳಿದ್ದೀರಾ. ಹಾಗೆ ಒಬ್ಬರಂತೂ ರೂಡಾಗಿ ಮೆಸೇಜ್ ಮಾಡಿದ್ದಾರೆ, ಲಿಂಕ್ನ ಶೇರ್ ಮಾಡಿಲ್ಲ ಅಂತ. ಅದು ಲಿಂಕು ನಾನು ಓಪನ್ ಮಾಡಿರೋದು ಯಾಕೋ ತೊಗೋತಾನೆ ಇರಲಿಲ್ಲ. ನಾನು ಶೇರ್ ಮಾಡಾದ್ಮೇಲೂ ತೊಗೊಂಡಿಲ್ಲ ಅಂದರೆ ನೀವು ಅದಕ್ಕೂ ಏನಾದರೂ ಅನ್ಕೋತೀರಾ ಅಂತ ನಾನು ಶೇರ್ ಮಾಡಿರಲಿಲ್ಲ. ಹಂಗೂ ಕೂಡ ಲಿಂಕ್ನ ಶೇರ್ ಮಾಡಿದೆ, ಅದು ನಿಮಗೆ ಓಪನ್ ಆಗ್ತಾಯಿಲ್ಲ ನೋಡಿ. ಬೇಕಾದ್ರೆ ಟ್ರೈ ಮಾಡಿ.
ಆದ್ದರಿಂದ ಒಂದು ಸ್ವಲ್ಪ ಲಿಂಕು ಮತ್ತೇನಾದರೂ ಓಪನ್ ಆಗುತ್ತಾ ಅಂತ ಟ್ರೈ ಮಾಡಿಕೊಂಡು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಿದೆ. ಅಂದರೆ ಲೇಟಾಗಿ ಲಿಂಕ್ನ ಶೇರ್ ಮಾಡಿದೆ ಅಷ್ಟೇ, ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ನೋಡಿ ಹ್ಯಾಂಡ್ಸಿಗೂ ಕೂಡ ಆಯಿತು. ಈಗ ಫೇಸಲ್ಲಿ ಕೂಡ ನೋಡಿ ಇಷ್ಟೇ ನೀಟಾಗಿ ಬರ್ತದೆ ಅಂತ. ಹಾಗೆಯೇ ನಿಮಗೆ ಆ ಕ್ರೀಮ್ ಬೇಕು ಅನ್ನೋರು ಇವಾಗ ಅಪೋಲೋ ಮೆಡಿಕಲ್ ಇದೆ ಅಲ್ವಾ, ಆ ಮೆಡಿಕಲಲ್ಲಿ ಹೋಗಿ ಕೇಳಿದ್ರೆ ನಿಜವಾಗ್ಲೂ ಸಿಗುತ್ತೆ. ಆ ಮೆಡಿಕಲಲ್ಲೇ ನೀವು ಆರಾಮಾಗಿ ತೊಗೋಬೋದು. ಅಪೋಲೋ ಮೆಡಿಕಲಲ್ಲಿ ಎಲ್ಲ ಥರ ಕ್ರೀಮು ಕೂಡ ಅಲ್ಲಿ ಸಿಗುತ್ತೆ. ಈ ಕ್ರೀಮು ಕೂಡ ಅಲ್ಲಿ ಸಿಗುತ್ತೆ. ಕೆಲವೊಂದು ಸಲ ಆನ್ಲೈನಲ್ಲಿ ಸಿಕ್ಕಿಲ್ಲ ಅಂದರೆ ಯಾವುದೇ ಒಂದು ಕ್ರೀಮ್ ಆಗಿರ್ಬೋದು ಅಪೋಲೋ ಮೆಡಿಕಲಲ್ಲಿ ಸಿಗುತ್ತೆ. ಈ ಒಂದು ಕ್ರೀಮು ಕೂಡ ಅಷ್ಟೇ ಅಪೋಲೋ ಮೆಡಿಕಲಲ್ಲಿ ಸಿಗುತ್ತೆ. ನೀವು ಅಲ್ಲೇ ಹೋಗ್ಬಿಟ್ಟು ಬೇಕಾದ್ರೆ ತೊಗೊಳ್ಳಿ, ತುಂಬ ಚೆನ್ನಾಗೇ ರಿಸಲ್ಟ್ ಕೊಡುತ್ತೆ ಆ ಕ್ರೀಮು ಕೂಡ. ಈ ರೀತಿ ಒಂದು ಗ್ಲೋಯಿಂಗ್ ಸ್ಕಿನ್ ಬೇಕು ಅಂದರೆ ಈ ಥರ ಒಂದು ಕ್ರೀಮ್ನ ನೀವು ಅಪ್ಲೈ ಮಾಡಿ, ಅದಾದಮೇಲೆ ಒಂದು ಸ್ವಲ್ಪ ವೈಪ್ಸಲ್ಲಿ ಏನಾದರೂ ಫೇಸ್ನ ಒರೆಸ್ಬಿಟ್ಟು ಅದು ಹಂಗೆ ಗ್ಲೋಯಿಂಗ್ ಆಗಬೇಕು. ಬೆಳಗ್ಗೆವರೆಗೂ ಕೂಡ ತೊಳೆಯೋಕೆ ಹೋಗಬಾರ್ದು. ಒಂದು ಸ್ವಲ್ಪ ವೈಪ್ಸಲ್ಲಿ ಹಂಗೇ ಒರೆಸ್ಬಿಟ್ಟು ಮೆತ್ತಗೆ ಅದ್ರ ಮೇಲೆ ನಾನು ತೋರಿಸಿರೋಂಥ ಒಂದು ಕ್ರೀಮ್ನ ಅಪ್ಲೈ ಮಾಡಿ. ಹಾಗೆ ಐಬ್ರೋ ಪೆನ್ಸಿಲ್ಗೂ ಅಷ್ಟೇ, ಐಬ್ರೋ ಪೆನ್ಸಿಲಲ್ಲಿ ಸ್ವಲ್ಪ ಐಬ್ರೋನ ದಪ್ಪಗೆ ಬರೆದ್ಬಿಟ್ಟು ನೀವು ಮಲ್ಕೊಂಡು ಬೆಳಗ್ಗೆಗೆ ಎದ್ದು ನೀಟಾಗಿ ಫೇಸ್ನ ವಾಶ್ ಮಾಡಿಕೊಂಡು, ತುಂಬ ಬಿಸಿ ಬಿಸಿ ನೀರಲ್ಲಿ ವಾಶ್ ಮಾಡಬಾರ್ದು. ತಣ್ಣಗೆ ಉಗುರು ಬೆಚ್ಚಗಿರೋಂಥ ನೀರನ್ನ ಯೂಸ್ ಮಾಡಿ ಬೆಳಗ್ಗೆ ಅಷ್ಟರಲ್ಲಿ ನೋಡಿ ತುಂಬ ಚೆನ್ನಾಗಿ ಗ್ಲೋಯಿಂಗ್ ಆಗಿರುತ್ತೆ ಸ್ಕಿನ್ನು. ನೀವು ಯಾವುದೇ ಒಂದು ಮೇಕಪ್ ಮಾಡಿಕೊಂಡ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತೀರ. ಮೇಕಪ್ ಇಲ್ಲದೇನೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತೀರ. ತುಂಬ ಚೆನ್ನಾಗಿ ನ್ಯಾಚುರಲ್ ಆಗಿ ಗ್ಲೋ ಬಂದಿರುತ್ತೆ. ನೋಡಿ ಈ ರೀತಿ ಐಬ್ರೋ ಪೆನ್ಸಿಲಲ್ಲಿ ಬರ್ಕೊಳ್ಳಿ. ಆ ಒಂದು ಕ್ರೀಮ್ನು ಕೂಡ ಅಪ್ಲೈ ಮಾಡ್ಕೊಳ್ಳಿ. ಆವಾಗ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಬೆಳಗ್ಗೆ ಅಷ್ಟರಲ್ಲೇ ನಿಮ್ಮ ಸ್ಕಿನ್ನು ಫುಲ್ಲು ಬ್ರೈಟ್ನೆಸ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಮೇಕಪ್ಪು ಕೂಡ ಮೇಕಪ್ ಮಾಡ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ ಕ್ರೀಮ್ನು ಕೂಡ ಅಪ್ಲೈ ಮಾಡ್ಕೋತೀನಿ ಐಬ್ರೋ ಪೆನ್ಸಿಲಲ್ಲಿ ಬರೆದ್ಬಿಟ್ಟು ಆದಮೇಲೆ. ಒಂದೊಂದು ಸಲ ಎಗ್ ವೈಟು ಕೂಡ ಯೂಸ್ ಮಾಡ್ತೀನಿ. ಎಗ್ ವೈಟಿಗೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡು ಇದೇ ಥರನೇ ಒಂದು ಪ್ಯಾಕ್ನ ಹಾಕ್ಕೊಂಡು ಅದಾದಮೇಲೆ ಕ್ರೀಮ್ನ ಅಪ್ಲೈ ಮಾಡ್ಕೋತೀನಿ. ತುಂಬ ಚೆನ್ನಾಗಿ ಬ್ರೈಟ್ನೆಸ್ ಬರುತ್ತೆ. ನೀವು ಕೂಡ ಅಷ್ಟೇ ಇದೇ ಥರನೇ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಯಾವುದಾದ್ರೂ ಒಂದು ಫಂಕ್ಷನ್ ಇದೆ ಅನ್ನುವಾಗ ನಾನು ಇದೇ ಥರನೇ ಮಾಡೋದು. ಬೆಳಗ್ಗೆ ಅಷ್ಟರಲ್ಲಿ ಸ್ಕಿನ್ನು ಫುಲ್ ಗ್ಲೋಯಿಂಗ್ ಆಗಿ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಒಂದು ಪಿಂಪಲ್ಸ್ ಇದ್ದರೂ ಕೂಡ ಕಮ್ಮಿ ಆಗುತ್ತೆ. ಹಾಗೆ ಕಪ್ಪು ಕಲೆಗಳಿದ್ರೂ ಕೂಡ ಕಮ್ಮಿ ಆಗುತ್ತೆ. ಕಣ್ಣು ಕೆಳಗಡೆ ಏನಾದರೂ ಕಪ್ಪಾಗಿದ್ರೂ ಕೂಡ ಕಮ್ಮಿ ಆಗುತ್ತೆ ಅಂಥೇಳಿ ಈ ಕ್ರೀಮ್ ಬಗ್ಗೆನೂ ಕೂಡ ತಿಳಿಸಿದ್ದೀನಿ. ಹಾಗೆ ಬೆಳಗ್ಗೆ ನೋಡಿ ಫೇಸ್ ವಾಶ್ ಮಾಡಿ ಎಲ್ಲ ಸ್ನಾನ ಮಾಡಿ ರೆಡಿಯಾದಾಗ ಯಾವ ರೀತಿ ಕಾಣಿಸ್ತಿತ್ತು ಫೇಸ್ ಅಂತ, ತುಂಬ ಚೆನ್ನಾಗಿ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ. ಫುಲ್ಲು ಫೇರ್ನೆಸ್ ಆಗಿ ಫುಲ್ಲು ಬೆಳ್ಳಗೆ ಕಾಣಿಸ್ತಾ ಇರುತ್ತೆ. ಬೇಕಾದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ ಅಂಥೇಳಿ ಈ ಒಂದು ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಲಾಗ್ ಇಷ್ಟ ಆಯಿತು ಅಂದವರು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಕೂಡ ಅಷ್ಟೇ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಈ ಒಂದು ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ಕ್ರೀಮ್ ಏನಾದ್ರು ಬೇಕು ಅನ್ನೋರು ಅಪೋಲೋ ಮೆಡಿಕಲಲ್ಲಿ ಆರಾಮಾಗಿ ತೊಗೋಬೋದು. ಅಥವಾ ಒಂದೊಂದ್ಸಲಿ ಲಿಂಕು ಕೂಡ ಓಪನ್ ಆಗುತ್ತೆ. ಒಂದ್ಸಲಿ ಲಿಂಕ್ನು ಕೂಡ ಓಪನ್ ಮಾಡಿ ನೋಡಿ. ನಾನು ಯಾವುದೇ ರೀತಿಯದ್ದು ಸುಳ್ಳು ಅಂತೂ ಹೇಳಿಲ್ಲ. ಸುಮ್ಮನೆ ಏನೇನೋ ಮೆಸೇಜ್ ಅಂತೂ ಮಾಡಬೇಡಿ ಅಂತೇಳಿ ಒಂದು ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.